ನಮಸ್ಕಾರ ಸ್ನೇಹಿತರೆ, ಕನ್ನಡ ಪುರಾಣ ಲೋಕಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ದೇವರಿಗೆ ಶಕ್ತಿ ಇಷ್ಟನಾ ಅಥವಾ ಭಕ್ತಿ ಇಷ್ಟನಾ? ಈ ಪ್ರಶ್ನೆಗೆ ಉತ್ತರ ನೀಡೋಕೆ ರಾಮಾಯಣದಲ್ಲಿ ಒಂದು ತುಂಬ ಸುಂದರವಾದ ಮತ್ತು ಎಷ್ಟೋ ಜನರಿಗೆ ಗೊತ್ತಿಲ್ಲದೇ ಇರೋ ಒಂದು ಜಾನಪದ ಕತೆ ಇದೆ. ಇದು ಒಂದು ಸಣ್ಣ ಅಳಿಲು ಮತ್ತು ಶ್ರೀರಾಮನ ಕತೆ. ಬನ್ನಿರಿ, ಆ ಕತೆ ಏನೆಂದು ಇವತ್ತು ತಿಳಿಯೋಣ. ಕತೆ ಶುರುವಾಗುವುದು ರಾಮಾಯಣದ ಯುದ್ಧದ ಸಮಯದಲ್ಲಿ. ಸಮುದ್ರದ ದಡದಲ್ಲಿ ಲಕ್ಷಾಂತರ ವಾನರರು ರಾಮ ಸೇತುವೆಯನ್ನು ಕಟ್ಟುತ್ತಿದ್ದರು. ಅಲ್ಲಿ ಭಕ್ತಿಯ ಪ್ರಭಾವ ಎಷ್ಟಿತ್ತು ಎಂದರೆ, ವಾನರರು ದೊಡ್ಡ ದೊಡ್ಡ ಬಂಡೆಗಳ ಮೇಲೆ ಶ್ರೀರಾಮ ಅಂತ ಬರೆದರೆ ಸಾಕು, ಆ ಕಲ್ಲುಗಳು ನೀರಲ್ಲಿ ತೇಲುತ್ತಿದ್ದವು. ಹನುಮಂತ, ಜಾಂಬವಂತ, ಅಂಗದ ಇಂತಹ ದೊಡ್ಡ ದೊಡ್ಡ ವೀರರು ಬೆಟ್ಟ ಗುಡ್ಡಗಳನ್ನೇ ಎತ್ತಿಕೊಂಡು ಬಂದು ಸೇತುವೆ ಕಟ್ಟುತ್ತಿದ್ದರು. ಈ ಗಡಿಬಿಡಿ ನಡುವೆ ಒಂದು ಸಣ್ಣ ಜೀವ ತನ್ನ ಕೈಯಲ್ಲಿ ಆದಷ್ಟು ಸಹಾಯ ಮಾಡೋಕ್ಕೆ ಮುಂದೆ ಬಂತು. ಅದುವೇ ನಮ್ಮ ಚಿಕ್ಕ ಅಳಿಲು. ಅದಕ್ಕೆ ದೊಡ್ಡ ಕಲ್ಲು ಎತ್ತೋಕೆ ಆಗಲ್ಲ. ಅದಕ್ಕೆ ಅದು ಏನು ಮಾಡ್ತಿತ್ತು ಗೊತ್ತಾ? ಸಮುದ್ರದ ನೀರಲ್ಲಿ ಮುಳುಗೋದು, ಆಮೇಲೆ ಮರಳಲ್ಲಿ ಹೊರಳಾಡೋದು, ತನ್ನ ದೇಹಕ್ಕೆ ಅಂಟಿರೋ ಮಣ್ಣನ್ನು ತಗೊಂಡು ಹೋಗಿ ಆ ಸೇತುವೆ ಮೇಲೆ ಉದುರಿಸುವುದು. ಪಾಪ ಅಳಿಲು, ನನ್ನಿಂದ ಇಷ್ಟೇ ಸಹಾಯ ಆಗುವುದು, ನನ್ನ ರಾಮನ ಕೆಲಸ ನಿಲ್ಲಬಾರದು ಅಂತ ತುಂಬ ಶ್ರದ್ಧೆಯಿಂದ ಓಡಾಡುತ್ತಿತ್ತು. ಇದನ್ನು ಗಮನಿಸಿದ ಒಬ್ಬ ವಾನರ ಜೋರಾಗಿ ನಗೋಕೆ ಶುರು ಮಾಡುತ್ತೆ ಮತ್ತು ಹೇಳುತ್ತೆ, ಏ ಅಳಿಲು ಮರಿಯೇ, ನಾವಿಲ್ಲಿ ಬೆಟ್ಟ ಎತ್ತಿಕೊಂಡು ಬರುತ್ತಿದ್ದೇವಿ, ನೀನು ಮರಳು ಹಾಕ್ತಾ ಇದೆಯಾ? ಹೋಗು ಆಚೆ, ಕಾಲು ಕೆಳಗೆ ಸಿಕ್ಕಾಕಿಕೊಂಡು ಸತ್ತು ಹೋಗ್ತೀಯಾ ಅಂತ ಹೇಳುತ್ತೆ. ಅದನ್ನು ಕೇಳಿದ ಅಳಿಲಿಗೆ ತುಂಬ ಬೇಜಾರಾಗುತ್ತೆ. ಅದು ಒಂದು ಮೂಲೆಯಲ್ಲಿ ಕೂತು, ನನಗೆ ಶಕ್ತಿ ಇಲ್ಲ ನಿಜಾನೇ, ಆದರೆ ನನ್ನ ರಾಮನ ಮೇಲೆ ಪ್ರೀತಿ ಇದೆಯಲ್ಲ, ನನಗೆ ಆದಷ್ಟು ಸೇವೆಯನ್ನು ನಾನು ಮಾಡ್ತಾ ಇದ್ದೀನಿ ಅಂತ ಅಳೋಕೆ ಶುರು ಮಾಡುತ್ತೆ. ಎಲ್ಲವನ್ನೂ ಗಮನಿಸುತ್ತಿದ್ದ ಶ್ರೀರಾಮ ಅಳಿಲು ಹತ್ತಿರ ಬಂದರು. ಅದನ್ನು ತುಂಬ ಪ್ರೀತಿಯಿಂದ ತಮ್ಮ ಕೈಯಲ್ಲಿ ಎತ್ತಿಕೊಂಡರು. ವಾನರರಿಗೆ ಹೇಳಿದರು, ಸ್ನೇಹಿತರೆ, ನೀವು ಶಕ್ತಿಯಿಂದ ಸೇವೆ ಮಾಡುತ್ತಿದ್ದೀರಾ, ಆದರೆ ಈ ಅಳಿಲು ತನ್ನ ಭಕ್ತಿಯಿಂದ ಸೇವೆ ಮಾಡುತ್ತಿದೆ. ಯಾವ ಮನಸ್ಸು ದೊಡ್ಡದು ಇರುತ್ತದೆಯೋ ಆ ಸೇವೆ ಕೂಡ ದೊಡ್ಡದೆ ಎಂದು ಹೀಗೆ ಹೇಳುತ್ತಾ ಶ್ರೀರಾಮ ತನ್ನ 3 ಬೆರಳುಗಳಿಂದ ಆ ಅಳಿಲು ಮೇಲೆ ಪ್ರೀತಿಯಿಂದ ಸವರಿದನು. ಏನು ಆಶ್ಚರ್ಯ! ರಾಮನ ಬೆರಳನ್ನು ತೆಗೆದಿದ್ದೇ ತಡ ಆ ಅಳಿಲಿನ ಬೆನ್ನ ಮೇಲೆ 3 ಪಟ್ಟಿಗಳೂ ಮೂಡಿದವು. ನೋಡಿ ಸ್ನೇಹಿತರೆ, ಆವತ್ತಿಂದ ಇವತ್ತಿನವರೆಗೂ ಪ್ರಪಂಚದ ಎಲ್ಲ ಅಳಿಲುಗಳ ಮೇಲೆ ಆ 3 ಪಟ್ಟಿಗಳ ಗುರುತು ಹಾಗೆಯೇ ಇದೆ. ಅದು ಕೇವಲ ಗುರುತು ಅಲ್ಲ, ಅದು ದೇವರ ಪ್ರೀತಿಯ ಸ್ಪರ್ಶ. ಅದೇ ರೀತಿ ನಮ್ಮ ಜೀವನದಲ್ಲೂ ಅಷ್ಟೇ. ನಾವು ಮಾಡೋ ಕೆಲಸ ಸಣ್ಣದಿರಬಹುದು, ಆದರೆ ನಮ್ಮ ಪ್ರೀತಿ ದೊಡ್ಡದಾಗಿದ್ದರೆ ಅದನ್ನು ದೇವರು ಖಂಡಿತ ಮೆಚ್ಚುತ್ತಾನೆ. ಈ ಮುದ್ದಾದ ಅಳಿಲಿನ ಸೇವೆಯ ಕತೆ ನಿಮಗೆ ಇಷ್ಟವಾಗಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಅದ್ಭುತ ಕಥೆಯೊಂದಿಗೆ ಭೇಟಿಯಾಗೋಣ. ಜೈ ಶ್ರೀರಾಮ್.